ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಪ್ಪ ಏನು ಚಳಿ ಅಂತ ಹೇಳ್ತೀರ ಗುರು. ಈ ಬೆಂಗಳೂರು ವೆದರ್ ಅಂತೂ ಒಳ್ಳೆ ಊಟಿ ವೆದರ್ ಆಗಿದೆ. ಬಟ್ ಇದು ಮಾರ್ನಿಂಗ್ ಅಲ್ಲ, ನೈಟ್ ವೈಬ್. ಸೊ ನೈಟ್ ಎಲ್ಲಿಗೆ ರೆಡಿ ಆಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ನೈಟ್ ಶಿಫ್ಟ್ಗೆ ನಾನು ರೆಡಿ ಆಗ್ತಿದ್ದೀನಿ. ಬನ್ನಿ ಏನೆಲ್ಲ ಒಂಥರ ಇದೆ ಈ ನೈಟ್ ಶಿಫ್ಟಿಂದ ಅಂತ ನೋಡೋಣ. ಅಪ್ಪ, ನಮ್ಮ ಹುಡುಗಿಯರಿಗೆ ಬ್ರೇಕಪ್ಪಲ್ಲೂ ಇಷ್ಟು ಹರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್. ಬಟ್ ಈ ಹೇರ್ ಫಾಲ್ ಅಂತೂ ವೆರಿ ಹರ್ಟ್ ರ್ಯಾದರ್ ದೆನ್ ಬ್ರೇಕಪ್. ಓಕೆ, ಸೊ ನನ್ನ ಮೇಕಪ್ ರುಟೀನ್ ಏನಂದರೆ, ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ಒಂದು ವೈಟ್ ಚುಕ್ಕಿ ಇಟ್ಟು ನೆಕ್ಸ್ಟ್ ಒಂದು ಬ್ಲ್ಯಾಕ್ ಚುಕ್ಕಿ ಇಟ್ಟು ಯಾರಿಟ್ಟರು ಈ ಚುಕ್ಕಿ ಅಂತ ಹೇಳಿ ಆ ಕಡೆ ಒಂದು ನಾಗವಲ್ಲಿ ಟೈಪಲ್ಲಿ ಒಂದು ಗೆರೆ ಎಳ್ಕೊಳ್ತೇನೆ. ಇಷ್ಟೇ ನನ್ನ ಮೇಕಪ್ನ ಸೀಕ್ರೆಟ್. ನೆಕ್ಸ್ಟ್ ಒಂದು ಲಿಪ್ ಬಾಮ್ನ ಆ್ಯಡ್ ಮಾಡ್ತೇನೆ. ಇದಾಗಿತ್ತು ನನ್ನ ಮೇಕಪ್ನ ರುಟೀನ್. ಮೇಕಪ್ ಆದಮೇಲೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಒಂದು ಔಟ್ಫಿಟ್ ಚೆಕ್. ಬಿಕಾಸ್ ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಲೈಫು ಇದೇ ಥರ ಒಂದೇ ನೈಟಲ್ಲಿ ಸಾಂಗ್ಗಳು ಚೇಂಜ್ ಆದಂಗೆ ಆಗಿದ್ದಿದ್ರೆ ಲೈಫು ಸೂಪರ್ ಇರ್ತಿತ್ತಲ್ಲ. ನೈಟ್ ಶಿಫ್ಟ್. ಸೊ ನಾವು ಒಂಥರ ನಿಶಾಚಾರಿ ಪ್ರಾಣಿಗಳಿದ್ದಂಗೆ, ಬಾವಲಿಗಳ ಥರನೇ ಅಂತ ಹೇಳ್ಬೋದು. ಯಾಕಂದರೆ ಬಾವಲಿಗಳು ಬೆಳಗ್ಗೆಲ್ಲ ಮಲಗಿದ್ದು ರಾತ್ರಿ ಹೊತ್ತು ತನ್ನ ಕೆಲಸ ಶುರು ಮಾಡುತ್ತಂತೆ. ಸೇಮ್ ನಮ್ಮದು ಅದೇ ಪರಿಸ್ಥಿತಿ ಈ ನೈಟ್ ಶಿಫ್ಟ್ ಅವ್ರದ್ದು ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ ಶಿಫ್ಟ್ ಮತ್ತು ಮಾರ್ನಿಂಗ್ ಶಿಫ್ಟಿಗೆ ಇರೋದು ಸಮ್ ಡಿಫ್ರೆನ್ಸ್ ಅಷ್ಟೇ. ನೈಟ್ ಶಿಫ್ಟಲ್ಲಿ ಎಲ್ಲರೂ ಮಲಗಿದ ಮೇಲೆ ನಾವು ಡ್ಯೂಟಿಗೆ ಹೋದರೆ, ಮಾರ್ನಿಂಗ್ ಶಿಫ್ಟಲ್ಲಿ ಎಲ್ಲರೂ ಎದ್ದೊಳಕ್ಕೆ ಮುಂಚೆನೇ ಡ್ಯೂಟಿಗೆ ಹೋಗಿರ್ತೀವಿ. ನೈಟ್ ಶಿಫ್ಟು ಕತ್ಲೆ, ಮಾರ್ನಿಂಗ್ ಶಿಫ್ಟು ಕೂಡ ಕತ್ಲೇನೆ. ನೈಟ್ ಶಿಫ್ಟ್ ಸೂರ್ಯ ಮುಳುಗಿದ ಮೇಲೆ ಹೋದರೆ, ಮಾರ್ನಿಂಗ್ ಶಿಫ್ಟ್ ಸೂರ್ಯ ಉದಯಿಸೋಕ್ಕೆ ಮುಂಚೆನೇ ಹೋಗಿರ್ತೀವಿ. ಈ ನೈಟ್ ಶಿಫ್ಟ್ ಅವ್ರ ಕತೆ ಏನು ಹೇಳ್ತೀರ? ಈ ಡಾರ್ಕ್ ಸರ್ಕಲ್ಗಳಾಗಿರ್ಬೋದು, ಅಯ್ಯೋ ಸಮಸ್ಯೆಗಳು ತುಂಬ ಇದೆ. ನಿದ್ರಾಹೀನತೆ ಆಗಿರ್ಬೋದು, ತುಂಬಾ ಇದೆ ಈ ನೈಟ್ ಶಿಫ್ಟಲ್ಲಿ. ಅದಲ್ತೀರ ಈ ನೈಟ್ ಶಿಫ್ಟ್ ಇದು ಸ್ನ್ಯಾಕ್ಸ್ ಎಷ್ಟು ಗಂಟೆಗೆ? 12 ಗಂಟೆಗೆ. ಲಂಚ್ ಬ್ರೇಕ್ ಎಷ್ಟು ಗಂಟೆಗೆ? 3 ಗಂಟೆಗೆ. ಮನೇಲಿದ್ದಾಗ ನಮ್ಗೇನಾರು ಹೊಟ್ಟೆ ಹಸಿತು ಅಂತೇಳಿ 12 ಗಂಟೆಗೆ ಎದ್ದು ಪಾತ್ರೆ ಸೌಂಡ್ ಮಾಡಿದ್ರೆ ನಮ್ಮ ಅಮ್ಮಂದಿರ್ದು ಏನು ರಾತ್ರಿ ದೆವ್ವ ತಿನ್ನೋ ಟೈಮಲ್ಲಿ ಹೋಗಿ ತಿಂತಿದ್ಯಲ್ಲ ಅಂತಾರೆ. ಇವಾಗ ಏನು ಹೇಳ್ತೀರಾ ಅಮ್ಮಂದಿರ? ನೈಟ್ ಶಿಫ್ಟ್ ಅವ್ರ ಅವಸ್ಥೆ ಇದಾಗಿದೆ. ಅದರಲ್ಲೂ ಈ ಡಿಸೆಂಬರ್ ತಿಂಗಳಲ್ಲಾಗೋ ನೈಟ್ ಶಿಫ್ಟು, ಅಮ್ಮ ದೇವ್ರೆ, ನಾವು ಊಟಿಲಿ ಕೆಲಸ ಮಾಡ್ತಿದ್ದೀವೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀವೋ ಒಂದು ಅರ್ಥ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಚಳಿ. ನೈಟ್ ಶಿಫ್ಟ್ ಅವ್ರಿಗೆ ಏನು ಇಂಪಾರ್ಟೆಂಟ್ ಅಲ್ಲ ಅಂದರು, ನೈಟ್ ಶಿಫ್ಟ್ ಅಂತಲ್ಲ, ಶಿಫ್ಟ್ ಯಾವುದೇ ಆಗಿರ್ಬೋದು, ಅವ್ರುಗಳಿಗೆ ಏನು ಇಂಪಾರ್ಟೆಂಟ್ಗಳಂದರೆ ಈ ಮಂಗಳಸೂತ್ರ ಹಾಕೊಂಡೋದು ಹೋಗ್ತಿರೋದು. ಗಂಡನಿಗೆ ಹೆಂಡತಿ ಎಷ್ಟು ಇಂಪಾರ್ಟೆಂಟ್, ಹೆಂಡತಿ ಗಂಡ ಎಷ್ಟು ಇಂಪಾರ್ಟೆಂಟು, ಈ ಕಂಪ್ನಿಲಿ ಕೆಲಸ ಮಾಡೋರಿಗೆ ಈ ಮಂಗಳಸೂತ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ ಹಾಲಿಗೆ ಹೋಗ್ಬೇಕಾದ್ರೆ ಹಾಲ್ ಟಿಕೆಟ್ ಮಿಸ್ ಆದರೆ ನಿಮಗೆ ಎಂಟ್ರಿ ಸಿಗುತ್ತಾ? ಅದೇ ರೀತಿ ನಮಗೇನಾದ್ರು ID ಬಿಟ್ಟೋದ್ವಾ, ನೋ ಎಂಟ್ರಿ. ಸೊ ಈ ಮಂಗಳಸೂತ್ರನ ಕುತ್ತಿಗೆಗೆ ಧರಿಸ್ಕೊಂಡು ನಮ್ಮ ಪಾದುಕೆಗಳಿಗೆ ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ಈ ನೈಟ್ ಶಿಫ್ಟಿಗೆ ಹೋಗೋದೇ ಕಷ್ಟ. ಅಂಥರಿಗೆಲ್ಲ ಹಾಫ್ ಕೊಟ್ಟು ನಮ್ಮ ಹೊಟ್ಟೆನ ಉರಿಸ್ತಾರೆ ಗುರು. ಎನಿವೆ, ಈ ಹುಡುಗಿದು ನಾಳೆ ಬರ್ಡೇ. ಎಲ್ಲರೂ ಬಿಲೇಟಾಗಿ ವಿಶ್ ಮಾಡಿಬಿಡಿ ಆಯಿತಾ? ನೈಟ್ ಶಿಫ್ಟ್. ಸೊ ನೈಟ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಸಾಂಗ್ ನೆನಪಾಗುತ್ತೆ. ನಂಗೆ ಗೊತ್ತಾಯ್ತು ನಿಮ್ಗೆ ಯಾವ ಸಾಂಗ್ ನೆನಪಾಗಿದೆ ಅಂತ. ನಮ್ಮ ಕೊಲೀಗ್ಸ್ನ ಕೇಳೋಣ ಬನ್ನಿ. ನೈಟ್ ಅಂತ ರಾತ್ರಿ ಅನ್ನೋ ವರ್ಡಿಗೆ ಯಾವ್ಯಾವ ಸಾಂಗ್ ನೆನಪಾಗುತ್ತೆ ಅಂತ. ಗೈಸ್, ಖಂಡಿತ ನೀವು ಕೂಡ ಇದೇ ಸಾಂಗ್ ನೆನ್ಸ್ಕೊಂಡಿರ್ತೀರ ಅಲ್ವಾ? ರಾತ್ರಿ ಅಂದ ತಕ್ಷಣ ನನಗೆ ನೆನಪಾಗೋ ಸಾಂಗ್ ಯಾವ್ದು ಗೊತ್ತಾ? ಮಂಚದಲ್ಲಿ ಕೂತು ಮೇಘ ಶ್ಯಾಮರಾದಿಗಾತು. ಸೊ ಬನ್ನಿ, ನಮ್ಮ ಕೊಲೀಗ್ಸ್ಗೆ ಯಾವ್ಯಾವ ಸಾಂಗ್ ನೆನಪಾಯ್ತು ಕೇಳೋಣ. ನಿಂಗೆ ರಾತ್ರಿ ಅಂದ ತಕ್ಷಣ ನೆನಪಾಗೋ ಸಾಂಗ್? ಕೊನೆವರೆಗೂ ನೆನಪಿರುವೆ ಈ ರಾತ್ರಿಯ. ಸುಷ್ಮಾ, ನಿನಗೆ? ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ,
ಮೀನುಗುತ್ತಾರೆ ಎಂತ ನೋಡು ಎಂತ ಚಂದ. ಕೊಳ್ಳಿ ನಿನಗೆ ಯಾವ ಸಾಂಗ್ ನೆನಪಾಗುತ್ತೆ? ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು. ಎವ್ರಿಥಿಂಗ್ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ದಂಗೆ ನಾವು ಈಗ ಡ್ಯೂಟಿಗೆ ಹೊರಟು ಡ್ಯೂಟಿಗೆ ಹೋಗೋ ಟೈಮ್ ಆಯ್ತು. ಬನ್ನಿ ಗೈಸ್, ನಾವು ಸಿಗೋಣ ಆಫ್ಟರ್ 6 o'clock. ಸೊ ಫೈನಲಿ 6 o'clock ಡ್ಯೂಟಿ ಮುಗ್ದಿದೆ. ನೈಟ್ ಶಿಫ್ಟ್ ನಮ್ಮದು ಡ್ಯೂಟಿ ಮುಗೀತು. ಸೊ ವೆದರ್ ನೋಡಿ ಹೇಗಿದೆ, ಎಲ್ಲರೂ ಇನ್ನೂ ಮಲಗಿರೋ ಟೈಮಿಗೆ ನಮಗೆ ಗುಡ್ ನೈಟ್ ಹೇಳೋ ಸಮಯ. ಸೊ ಡ್ಯೂಟಿ ಮುಗಿಸ್ಕೊಂಬಂದ ತಕ್ಷಣ ನಮ್ಮದು ಫಸ್ಟ್ ಕೆಲಸ ಏನು ಗೊತ್ತಾ, ಬನ್ನಿ ಹೋಗೋಣ. ಎಲ್ಲರೂ ಮಲ್ಕೊಂಡು ಇನ್ನೇನು ಎದ್ದೇಳಲಿಕ್ಕಾದರೆ ನಮಗೆ ಗುಡ್ ನೈಟ್ ಶುಭರಾತ್ರಿ ಆಗುವ ಸಮಯ. ಸೊ ಈ ನಾಯಿ ಕೂಡ ಇದ್ದು ಸಂಚಾರ ಮಾಡ್ತಿದೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಬಟ್ ನಾವು ಮಲಗುವ ಟೈಮ್ ಇದು. ನಮ್ಮ ನೈಟ್ ಶಿಫ್ಟರ್ಗಳು. ನಮ್ಮ ಆಂಟಿಗೊಂದು ಬಾಯ್ ಹೇಳೋಣ, ಹಾಯ್ ಹೇಳೋಣ. ಹಾಯ್ ಆಂಟಿ, ಗುಡ್ ಮಾರ್ನಿಂಗ್. ನಮಗೆ ಗುಡ್ ನೈಟ್, ನಿಮಗೆ ಗುಡ್ ಮಾರ್ನಿಂಗ್. ನಮ್ಮ ನೈಟ್ ಶಿಫ್ಟಿನ ಫಸ್ಟ್ ಭೇಟಿ ಟೀ ಜೊತೆಯಲ್ಲಿ ಟೀ ಕುಡಿತಿದ್ರೆ ಇಲ್ಲೊಂದು ಮಗು ಹಾಲು ಕುಡಿತಿದೆ. ಹಾಂ, ವೆರಿ ಗುಡ್. ವಿಶ್ ಮಾಡು ಅಕ್ಕನಿಗೆ. ಹೇಳು ವಿಶ್ ಮಾಡು ಅಕ್ಕಂಗೆ. ಇಲ್ಲ ಪತನ್ ಹಾಂ, ವಿಶ್ ಮಾಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ನೈಟ್ ಶಿಫ್ಟಾಗಿ ನಿದ್ದೆ ಮಾಡೋಣ ಅಂತ ಎಲ್ಲರೂ ಹೊರಟ್ರೆ, ನನ್ನಂಥವರು ಬಿಗ್ ಬಾಸ್ ನಮ್ಮ ನಿದ್ರೆ ಕಂಪ್ಲೀಟ್ ಆಗೋದು. ಅಂಥದ್ರಲ್ಲಿ ನೆನ್ನೆ ಆಫ್ ತಗೊಂಡು ಮಲಗಿರೋ ಇಂಥವ್ರನ್ನು ನೋಡುವಾಗ ಹೊಟ್ಟೆ ಉರಿಯುತ್ತೆ. ಏನು ಮಾಡೋದು? ಆದರೂ ಬಿಗ್ ಬಾಸ್ ಫ್ಯಾನ್ಸ್ಗಳಾದ ನಾವು ನಮ್ಮ ಬಿಗ್ ಬಾಸ್ ಮುಗಿಯೋ ತನಕ ಮಲಗಲ್ಲ. ನೋಡಿ ಈ ವೆದರ್ನ ನೋಡುವಾಗ ಏನೋ ಒಂದು ರೋಮಾಂಚನ. ಬಟ್ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬಿಗ್ ಬಾಸ್ನ ನೋಡಿ ಕಂಪ್ಲೀಟ್ ಆದಮೇಲೆ ಒಂದು ಗಟ್ಟಿ ನಿದ್ದೆ ಹೊಡೆದು ಮತ್ತೆ ಡೈಲಿ ರುಟೀನ್ ಅದೇ ನಮ್ಮದು. ಸೊ ನೈಟ್ ಶಿಫ್ಟವ್ರ ಕಷ್ಟ ಯಾರಿಗೆ ಹೇಳೋಣ? ಇದು ನಮ್ಮ ನೈಟ್ ಶಿಫ್ಟ್ನ ಕತೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್, ಯೂನಿಕ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ ನಾವು. ಸೊ ನೋಡಿ ನಮ್ಮ ದಂಡುಪಳ್ಳಿಯ ಗ್ಯಾಂಗು ಇಲ್ಲಿ ಆ್ಯಂಡ್ ಇಲ್ಲಿದ್ದಾರೆ. ಸೊ ನಾವಿಷ್ಟು ಜನ ಹೊರಟಿರೋದು ಎಲ್ಲಿಗೆ? ದ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ಗೆ. ಲೆಟ್ಸ್ ಗೋ. ಸೊ ನಮ್ಮ ಕಂಪ್ನಿ ಕೊಲೀಗ್ಸ್ ಕಡೆಯಿಂದ ಒಂದು ಚಿಕ್ಕದಾದ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಒಬ್ರದ್ದು ಮಾಡಿ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕಾಗಿ 4 ಮೆಂಬರ್ಸ್ ಇದು ಒಟ್ಟಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತೆಲಿಪುಲೆ ಕ್ಯಾಂಡಿಡ್ ರೆಡ್ ಪಾತಿ ಎಲ್ಲ ಬಲ್ಲ ಕಂಟ್ ಮಾಡ್ಬಿಡ. ಮುದ್ದು ಮನಸ್ಸುಗಳು ಒಲವಿಂದ ಕಟ್ಟಿಕೊಂಡ ಲೋಕವಿದು ಏನಂದ, ಕಲ್ಮಶ ತುಸು ಇಲ್ಲ, ನಿರ್ಮಲ ಖುಷಿಯಲ್ಲ. We once meet a stranger and now we are a best. ಸೊ ನಮ್ಮ ಹೆಣ್ಮಕ್ಳದು ಜವಾಬ್ದಾರಿಗಳು. ಮನೆಯಲ್ಲಿ ಅಡುಗೆ ಮಾಡಿದನ್ನು ತಿನ್ನೋಕ್ಕಾಗ್ದವರು ಇಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ. ಅದು ಚೆನ್ನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೊಟ್ಟೆಪಾಡು. ಇನ್ನು ಅಡುಗೆ ಮಾಡಿದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ ಅಂತಿದ್ವಿ. ಇವಾಗ ಹೇಗಿದ್ದರೂ ತಿನ್ನೋಣ ಅನ್ನೋ ಜೀವನ ಕಲಿಸ್ಕೊಟ್ಟಿದ್ದು ಬೆಂಗಳೂರು. ಇವ ಕೊಟ್ಟವಳು ತುತ್ತು ಹಿಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಬರ್ಡೇ ಸೆಲೆಬ್ರೇಷನ್, ಯೂನಿಕ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತಿದ್ದೀವಿ ನಾವಂತೂ.
ಸ್ವಲ್ಪ ಲೆಟರ್ಸ್ಗಳನ್ನೆಲ್ಲ ಇಟ್ಟು ಅದನ್ನು ಸರ್ಚ್ ಮಾಡಿ ಅವಳು ಆ ಗಿಫ್ಟ್ ನೋಡೋಕ್ಕೆ ಆ ಥರ ಸೆಲೆಬ್ರೇಷನ್ ಮಾಡೋಣ ಅಂತಿದ್ದೀವಿ. ಸೊ ಡೋಂಟ್ ಮಿಸ್ ದಟ್ ವಿಡಿಯೋ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ನೈಟ್ ಶಿಫ್ಟ್ನ ವಿಡಿಯೋ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಿಗೋಣ. ಬಾಯ್.